ಹಬ್ಬದ ವಿಶೇಷತೆಯನ್ನ ತಿಳ್ಕೊಬರೋಣ. ನಮ್ಮ ಭಾರತ ಪುರಾತನ ಸಂಪ್ರದಾಯಗಳು ಮತ್ತು ಪ್ರಕೃತಿಯ ಅಂಶಗಳು ಒಂದಕ್ಕೊಂದು ಬೆರೆತಿರುವ ಪವಿತ್ರ ಭೂಮಿ. ಇಂದು ನಾವು ನಮ್ಮ ಆಧ್ಯಾತ್ಮಿಕ ಇತಿಹಾಸದಲ್ಲಿ 14 ವರ್ಷಗಳ ನಂತರ ಮರಳಿ ಬಂದಿರುವ ಅತ್ಯಂತ ವಿಶೇಷ ದಿನಕ್ಕೆ ಸಾಕ್ಷಿಯಾಗಿದ್ದೀವಿ. ಹೌದು, ಈ ವರ್ಷ ನಾವು ಆಚರಿಸುತ್ತಿರುವ ನಾಗರ ಪಂಚಮಿ ಹಬ್ಬ. ಶ್ರಾವಣ ಮಾಸದ ಅತ್ಯಂತ ಶ್ರೇಷ್ಠವಾದ ಶ್ರಾವಣ ಸೋಮವಾರದಂದೇ ಈ ಹಬ್ಬ ಬಂದಿದೆ. ಪರಶಿವನ ಕೊರಳ ಆಭರಣವಾಗಿ ಶೋಭಿಸುವ ಸರ್ಪರಾಜ ವಾಸುಕಿ ಮತ್ತು ಸ್ವಯಂ ಮಹಾದೇವನನ್ನ ಒಂದೇ ದಿನ ಆರಾಧಿಸುವ ಪುಣ್ಯ ಕಾಲವಿದು. ಈ ನಾಗರ ಪಂಚಮಿ ಹಬ್ಬಕ್ಕೆ ಮಹಾಭಾರತ ಕಾಲದ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಜನಮೇಜಯ ಮಹಾರಾಜನು ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಇಡೀ ಸರ್ಪಕುಲವನ್ನೇ ನಾಶ ಮಾಡಲು ಸರ್ಪಸತ್ರ ಎಂಬ ಮಹಾಯಾಗವನ್ನ ಕೈಗೊಳ್ತಾನೆ. ಅದರಿಂದ ಕೋಟ್ಯಾಂತರ ಸರ್ಪಗಳು ನಾಶವಾಗಲು ಮುಂದಾಗ್ತವೆ. ಆ ಸಮಯದಲ್ಲಿ ಜ್ಞಾನಿಯಾದ ಆಸ್ತಿಕ ಮುನಿಗಳು ಮಧ್ಯ ಪ್ರವೇಶಿಸುತ್ತಾರೆ. ತಮ್ಮ ಜ್ಞಾನ ಮತ್ತು ಧರ್ಮದ ಸ್ಪಂದನೆಯಿಂದ ರಾಜನನ್ನ ಶಾಂತಗೊಳಿಸಿ ಯಾಗವನ್ನು ನಿಲ್ಲಿಸುವ ಮೂಲಕ ಸರ್ಪಕುಲವನ್ನ ವಿನಾಶದಿಂದ ರಕ್ಷಿಸುತ್ತಾರೆ. ಈ ಮಹಾ ವಿಪತ್ತು ಕೊನೆಗೊಂಡು ಪ್ರಕೃತಿಯಲ್ಲಿ ಶಾಂತಿ ನೆಲೆಸಿದ ದಿನವೇ ಶ್ರಾವಣದ ಶುಕ್ಲ ಪಂಚಮಿ. ಅಂದಿನಿಂದಲೇ ಮಾನವ ಮತ್ತು ಪ್ರಕೃತಿಯ ನಡುವೆ ಸೌಹಾರ್ದತೆಯ ಸಂಕೇತವಾಗಿ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಲಾಗುತ್ತೆ. ಹಾಗೆ ಈ ನಾಗರ ಪಂಚಮಿ ಹಬ್ಬಕ್ಕಿರುವ ವೈಜ್ಞಾನಿಕ ಸತ್ಯ ಅತ್ಯಂತ ಆಳವಾದದ್ದು. ನಾಗರ ಪಂಚಮಿ ಸಮಯದಲ್ಲಿ ಮಳೆಗಾಲ ತುಂಬಾ ಹೆಚ್ಚಾಗಿರುತ್ತೆ. ಧಾರಾಕಾರ ಮಳೆಗೆ ಹುತ್ತಗಳು ನೀರಿನಿಂದ ತುಂಬಿದಾಗ ಹಾವುಗಳು ಹೊರಗಡೆ ಬರುತ್ತೆ. ಇಂತಹ ಸಮಯದಲ್ಲಿ ಅವುಗಳನ್ನ ಹಿಂಸಿಸದೆ ಕೃತಜ್ಞತೆಯಿಂದ ಗೌರವಿಸುವುದನ್ನ ನಮ್ಮ ಸನಾತನ ಧರ್ಮ ಕಲಿಸುತ್ತೆ. ಕೃಷಿ ಭೂಮಿಯ ಕೀಟಗಳನ್ನ ನಿಯಂತ್ರಿಸುವ ಮೂಲಕ ಹಾವುಗಳು ಪರಿಸರ ವ್ಯವಸ್ಥೆಯ ಸಮತೋಲನವನ್ನ ಕಾಪಾಡುತ್ತೆ. ಅದಕ್ಕಾಗಿ ಅವುಗಳನ್ನ ಪ್ರಕೃತಿಯ ರಕ್ಷಕರು ಎಂದು ಕರೆಯಲಾಗುತ್ತೆ. ನೆನ್ಪಿರ್ಲಿ, ನಾಗರ ಪಂಚಮಿ ಅಂದ್ರೆ ಕೇವಲ ಹಬ್ಬವಲ್ಲ, ಅದು ಪ್ರಕೃತಿಯನ್ನ ಗೌರವಿಸುವ ದಿನ. ಈ ಹಬ್ಬದ ದಿನ ಜೀವಂತ ಹಾವುಗಳಿಗೆ ತೊಂದರೆ ಕೊಡದೆ, ಹುತ್ತಗಳಿಗೆ ಹಾನಿ ಮಾಡದೆ, ಮೂಕ ಜೀವಿಗಳನ್ನ ರಕ್ಷಿಸುವ ಸಂಕಲ್ಪ ಮಾಡೋಣ. ಪ್ರಕೃತಿಯನ್ನ ಪ್ರೀತಿಸೋಣ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.